ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. IPL 2024 CSK ವಿರುದ್ಧ ಗೆದ್ದರೆ ಅಗ್ರೆಸಿವ್ ಆಗಿ ಸೆಲೆಬ್ರೇಷನ್ ಮಾಡಿದರೆ ಕಪ್ ಗೆದ್ದಂಗಲ್ಲ. RCB ಕುರಿತು ಮಾಜಿ ಕ್ರಿಕೆಟಿಗ ವ್ಯಂಗ್ಯ. 2024ರ ಟ್ರೋಫಿಯನ್ನು ಎತ್ತಿ ಹಿಡಿಯಲು 4 ತಂಡಗಳಲ್ಲಿ 3 ತಂಡಗಳು ಉಳಿದಿವೆ. IPL 2024ರ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನು ಸೋಲಿಸಿ ಎಲಿಮಿನೇಟರ್ 2ರ ಪಂದ್ಯಕ್ಕೆ ದಾಪುಗಾಲಿಟ್ಟಿತು. RCB ತನ್ನ ಮೊದಲ 8 ಪಂದ್ಯಗಳಲ್ಲಿ ಕೇವಲ 1 ಗೆಲುವನ್ನು ದಾಖಲಿಸಿ 7ರಲ್ಲಿ ಸೋಲು ಕಂಡಿತು. ಆದರೆ ನಂತರ ಸತತ 6 ಸೋಲುಗಳಿಂದ ಗೆಲುವು ಸಾಧಿಸಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು. ಆದರೆ ಎಲಿಮಿನೇಟರ್ ಪಂದ್ಯದಲ್ಲಿ RCB ಸೋಲಿನ ನಂತರ ಚೆನ್ನೈ ಸೂಪರ್ ಕಿಂಗ್ಸ್, CSK ಮಾಜಿ ಕ್ರಿಕೆಟಿಗ ಅಂಬರ್ಟಿ ರಾಯುಡು RCB ತಂಡ ಹಾಗೂ ಫ್ಯಾನ್ಸ್ ಕುರಿತು ವ್ಯಂಗ್ಯ ಮಾಡಿದ್ದಾರೆ. ಬುಧವಾರ ನಡೆದ ಪಂದ್ಯದಲ್ಲಿ RCB ಸೋಲಿನ ಬಗ್ಗೆ ಮಾತನಾಡಿದ ಅಂಬರ್ಟಿ ರಾಯುಡು, RCB ಕೇವಲ ಆಕ್ರಮಣ ಮನೋಭಾವ ಅಥವಾ ಸಂಭ್ರಮದಿಂದ ಟ್ರೋಫಿ ಗೆಲ್ಲಲು ಸಾಧ್ಯವಿಲ್ಲ. ಪ್ಲೇ ಆಫ್ ತಲುಪಿದ ಮಾತ್ರಕ್ಕೆ ನೀವು ಟ್ರೋಫಿ ಗೆಲ್ಲಲು ಸಾಧ್ಯವಿಲ್ಲ. CSKಯನ್ನು ಸೋಲಿಸುವ ಮೂಲಕ ನೀವು ಟ್ರೋಫಿಯನ್ನು ಗೆಲ್ಲಬಹುದು ಎಂದು ಭಾವಿಸಬೇಡಿ ಎಂದಿದ್ದಾರೆ. ಲೀಗ್ ಸುತ್ತಿನಲ್ಲಿ CSK ವಿರುದ್ಧ RCBಗೆ ಗೆದ್ದಾಗ ಭಾರೀ ಸಂಭ್ರಮಾಚರಣೆ ನಡೆದಿತ್ತು. RCB ತಂಡವು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದು, ಪಂದ್ಯದ ನಂತರ ಅವರ ಆಟಗಾರರು MS ಧೋನಿಗೆ ಹಸ್ತಲಾಘವ ಮಾಡಲಿಲ್ಲ ಎಂದು ಸಾಕಷ್ಟು ವಿವಾದಗಳು ನಡೆದಿವೆ. ಇದಲ್ಲದೆ RCB ಅಭಿಮಾನಿಗಳು CSK ಅಭಿಮಾನಿಗಳನ್ನು ತೀವ್ರವಾಗಿ ಟ್ರೋಲ್ ಮಾಡಿದ್ದರು. RCB ವರ್ಸಸ್ CSK ಪಂದ್ಯದಲ್ಲಿ MS ಧೋನಿ ಕೊನೆಯ ಓವರ್ನಲ್ಲಿ ಔಟ್ ಆದಾಗ ರಾಯುಡು ಕಾಮೆಂಟ್ರಿ ಬಾಕ್ಸ್ನಲ್ಲಿದ್ದರು ಮತ್ತು ಅವರ ಪ್ರತಿಕ್ರಿಯೆ ವೈರಲ್ ಆಗಿತ್ತು. ಧೋನಿ ಔಟ್ ಆಗಿದ್ದರೊಂದಿಗೆ CSK ಪ್ಲೇ ಆಫ್ ತಲುಪುವ ಆಸೆಯು ಕಮರಿದ್ದರಿಂದ ರಾಯುಡು ಭಾವುಕರಾಗಿದ್ದರು. ಬುಧವಾರ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ RCB 172 ರನ್ ಗಳಿಸಿತ್ತು. 173 ರನ್ಗಳ ಮೊತ್ತವನ್ನು ರಾಜಸ್ಥಾನ್ ರಾಯಲ್ಸ್ 19 ಓವರ್ಗಳಲ್ಲಿ 6 ವಿಕೆಟ್ಗಳಿಂದ ತಲುಪಿ ಕ್ವಾಲಿಫೈಯರ್ ಪ್ರವೇಶಿಸಿತು. ಫೆಬ್ರವರಿ 24ರಂದು ನಡೆಯಲಿರುವ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.